ಕೊನೆ ಸತಿ ಅದು ನೋಡ್ಕೊಂಡ್ಬಿಡ್ತಿದ್ದಲ್ಲಪ್ಪ. ಭಾಳ ಫಾಸ್ಟ್ ಇದೆ, 6 ಸೆನ್ಸ್ ಭಾಳ ಫಾಸ್ಟ್ ಇದೆ. ಥ್ಯಾಂಕ್ ಯು ಪಪ್ಪ, ಥ್ಯಾಂಕ್ ಯು. ಭಾಳ ಫೀಲ್ ಮಾಡ್ಕೊಂತಿದ್ದೆ, ಹೇಳ್ಕೊಂತಾ ಇರ್ಲಿಲ್ಲ ಅಷ್ಟೇ. Okay, let's go. What is up fam? Hi, so welcome back to my new vlog guys. ಇವತ್ತಿನ vlog ಶುರು ಮಾಡ್ತಾ ಇರೋದು ಮನೆಯಿಂದ. ಫೀಲಿಂಗ್ ಕಂಪ್ಲೀಟ್ಲಿ ಲೋ. ಸೊ ಅದಕ್ಕೆ ಒಂದು ಥೆರಪಿಸ್ಟ್ ಹತ್ರ ಹೋಗ್ತಾ ಇದೀವಿ. ನಾನು ಯೂಶಲ್ ಆಗೋ ಥೆರಪಿಸ್ಟ್. ಅದು ಬಿಟ್ರೆ ನಮ್ಮ ಅಕ್ಕ ಕರ್ಕೊಂಡು ಹೋಗೋದು. ಸೊ ಅದಕ್ಕೆ ಐಮ್ ಟೇಕಿಂಗ್ ಹರ್ ಆಲ್ಸೋ. ಲೆಟ್ಸ್ ಗೋ. ಫೈನಲಿ ಹೋಗಿ ಅದಾದ್ಮೇಲೆ ಬಂದೊಂದು ಶೂಟ್ ಇದೆ, ಪ್ರಮೋಷನ್ ಶೂಟು. ಸೊ ಅದಕ್ಕೆ ಹೋಗ್ಬೇಕು, ನಮ್ಮ ಅಪ್ಪನ ಕರ್ಕೊಂಡು ಬೇಗ ಫಟ್ಟಾಕ್ ಅಂತ ಹೋಗಿರ್ಬೇಕು. ಲೆಟ್ಸ್ ಗೋ. ಇಲ್ಲಿ ನೋಡಿ ನಮ್ಮ ಅಪ್ಪ ಟವಲ್ ಕಟ್ಕೊಂಡು ಓಡ್ತವ್ರೆ. ನಮ್ಮ ಅಕ್ಕ ರೆಡಿಯಾಗಿ ಇನ್ನೂ ಬಂದಿಲ್ಲ. ನಮ್ಮ ಫೋನಲ್ಲಿ ಏನೋ ಮಾತಾಡ್ತವ್ರೆ. ಲೇಟ್ ಆಗೋಯ್ತು ಗೈಸ್. ಸೊ ನಮ್ಮ ಥೆರಪಿಸ್ಟ್ದು ಅಪಾಯಿಂಟ್ಮೆಂಟ್ ಈಸಿಯಾಗಿ ಸಿಗಲ್ಲ, ತುಂಬ ಮುಂಚೆ ಹೇಳಬೇಕು. ನಾನು ಹಿಂಗೆ ಮಾಡಿ ಪಟ್ಟಂತ ಇವತ್ತೇ ಫೋನ್ ಮಾಡಿ ಇಸ್ಕೊಂಡ್ಬಿಟ್ಟೆ. ಸೊ ಈಗ ಬೇಗ ಬನ್ನಿ ಅಂತ ಹೇಳಿದ್ದಾರೆ, ಬೇಗ ಹೋಗ್ಬೇಕು. ಒಂದು 15-20 ಜನ ಕಾಯ್ತಿರ್ತಾರೆ ಅವ್ರ ಹತ್ರ ಮಾತಾಡಬೇಕು ಅಂತ. 1 hour ಒಬ್ರು ಒಳಗೆ ಕೂತ್ಕೊಂಡ್ರೆ ನೆಕ್ಸ್ಟ್ 1 hourವರೆಗೂ ನಾವು ಕಾಯ್ತಾ ಇರಬೇಕು ಅವ್ರು ಬರೋವರೆಗೂ. ಆ ಥರ ಕಾಯ್ತಾ ಇರ್ತಾರೆ 12-20 ಜನ. ಸೊ ಫೈನಲಿ ಇವತ್ತು ಮಂಡೇ ಬೇರೆ, ನೋಡೋಣ ಹೇಗಿರುತ್ತೆ ಅಂತ. ನಮ್ಮ ಮನೇಲಿ ಎಲ್ಲರೂ ನೆನ್ನೆ KFC ತಿಂದು ಎಲ್ರ ಕತೆ ಪಾಪ್ಕಾರ್ನ್ ಅಲ್ಲ, KFC ಇಂದ. KFC ಚಿಕನ್ ಇಂದ ಇರ್ಬೋದು, ನಂಗೆ ಗೊತ್ತಿಲ್ಲ. ಮೇ ಬಿ ನಂಗೆ ಅನಿಸ್ತು. ನಮ್ಮ ಅಮ್ಮಗೂ ಹೊಟ್ಟೆ ಸರಿ ಇಲ್ಲ, ನಮ್ಮ ಅಕ್ಕಗೂ ಸರಿ ಇಲ್ಲ, ನಮ್ಮ ಅಪ್ಪಗೂ ಸರಿ ಇಲ್ಲ, ಸಾಯಿಗೂ ಸರಿ ಇಲ್ಲ. ನಾನು ಪರ್ಫೆಕ್ಟ್ ಆಗಿದ್ದೀನಿ. ಸಾಯಿಲ್ ತಿಂದಿದ್ದಾನೆ. ಹೌದು ತಿಂದಿಲ್ವಾ? ಸಾಯಿಲ್ ಸರಿ ಇರ್ತಾನೆ ಗೈಸ್. ಸೊ ಥೆರಪಿಸ್ಟ್ ಹತ್ರ ಹೋಗಿ ನಾನು ವಾಪಸ್ ಬಂದೆ. ನಮ್ಮ ಅಕ್ಕ ಅಲ್ಲೇ ಇದ್ದಾಳೆ. ಸೊ ಈಗ ನಾನು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ತಿಂದ್ಬಿಟ್ಟೆ. ಶ್ರವಣ್ ಬ್ರೋ ಕೇಳ್ತೀರಾ, ಎತ್ತಾಕ್ಬಿಡ್ತು ಬೆಳಗ್ಗೆ. ಯಾಕೆ ಕೇಳ್ತೀರಾ? ಈಗ ನಮ್ಮ ಅಮ್ಮ ಮನೇಲಿ ಇರ್ತಾರೆ, ನಾವು ಅಪ್ಪ ಹೋಗ್ತಾ ಇದೀವಿ ಆಚೆ. ಬನ್ನಿ ಹೋಗೋಣ. ರಾಣಿಯಲ್ಲಿ ಹೆಂಗ್ ಮಾಡ್ಕೊಂಡು ಬೆಡ್ ಮೇಲೆ ರಾಣಿ ಬಾಲ ಆಡ್ಸ್ಕೊಂಡು ಗೈಸ್. ಫೈನಲಿ ಹೊಡ್ತಾ ಇವತ್ತು ಒಂದು ಸರ್ಪ್ರೈಸ್ ಇದೆ. ನಮ್ಮ ಅಪ್ಪಗೂ ಸರ್ಪ್ರೈಸ್, ನಮ್ಮ ಅಮ್ಮಗೂ ಸರ್ಪ್ರೈಸ್. ಬನ್ನಿ ಹೋಗಿ ಗೊತ್ತಾಗುತ್ತೆ. ಈಗ ಒಂದು ಗ್ಯಾಪಲ್ಲಿ ಕಾಫಿ ಕುಡಿ ಅಂತ ನಿಲ್ಸಿದ್ವಿ ಹೋಗ್ತಾ. ನನಗೊಂದು ಫುಲ್ ನಿದ್ದೆ ಸುದ್ದಿದ್ದು. ಅದಕ್ಕೊಂದು ಕಾಫಿ ಕುಡಿದ್ಬಿಟ್ಟು ಎನರ್ಜಿಯಲ್ಲಿ ಹೋಗಿ ಕೆಲಸ ಮಾಡೋಣ ಅಂತ ಗೈಸ್. ಫೈನಲಿ ರೀಚ್ ಆಗಿದ್ದೀವಿ. ಈಗ ಮೇಲೆ ಹೋಗೋಣ ಬನ್ನಿ. ಈಗ ಹಿಂಗಿತ್ತು ನಮ್ಮ ಅಪ್ಪ ಕೂದಲು ನೋಡಿ. ಇವರೇ ಅವರು, ದೊಡ್ಡ ಮಗಳು, ಚಿಕ್ಕವನು. ಸೊ ಫೈನಲಿ ನಮ್ಮ ಅಪ್ಪದು ಹೇರ್ಸ್ ಮೆಜರ್ಮೆಂಟ್ ತೊಗೊಂಡಿದ್ದಾರೆ. ಏನಪ್ಪಾ ಖುಷಿ ಆಗ್ತಿದ್ಯಾ? ಇಂದ ಹೇರ್ ಫಿಕ್ಸ್ ಮಾಡಿಸ್ಬೇಕು ಅಂತಿದ್ರಿ. ಭಾಳ ಎಲ್ಲ ಕಡೆ ಕೇಳ್ತಾ ಇದ್ದೆ. ನನಗೆ ನಿಮ್ಮಮ್ಮ ಏನು ಎಕ್ಸ್ಪ್ರೆಷನ್ ಮಾಡ್ತಾರೆ. ನಾವು ಅದೇ ನೋಡೋಕೆ ಕರ್ಕೊಂಬಂದಿರೋದು. ನಮ್ಮ ಅಮ್ಮ ಗೊತ್ತಿಲ್ಲ ಇಲ್ಲಿ ನಡೀತಿದ್ದೆ ಹಿಂಗೆ ಅಂತ. ಆ್ಯಕ್ಚುಲಾಗಿ ಇಲ್ಲಿ ಬಂದಿದ್ದು ಪ್ರಮೋಷನ್ ವಿಷಯಕ್ಕೆ, ಇನ್ಸ್ಟಾಗ್ರಾಮ್ಗೇನೋ ಇದಕ್ಕೆ. ಬಟ್ ಮಾಡ್ಸೋಣ ನಮ್ಮ ಅಪ್ಪಗೆ, ನಮ್ಮ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಅಂತ ಫಿಕ್ಸ್ ಮಾಡಿಸ್ತಿದ್ವಿ. ನೋಡೋಣ ಅಪ್ಪ ಖುಷಿ ಆಗೋರು. ಅಪ್ಪ ನೋಡೋಣ ಅಪ್ಪ ಏನು ಖುಷಿ ಆಗ್ತಾರೆ ಅಂತ. ಬನ್ನಿ, ನಾನು ನೋಡೋಕೆ ಕಾಯ್ತಿದ್ದೀನಿ ನಮ್ಮ ಹಳೆ ಅಪ್ಪನ ವಿತ್ ಹೇರ್ ಅಪ್ಪ. ನೋಡೋಣ ಬನ್ನಿ ಈಗ ಹೆಂಗ್ ಮಾಡ್ತಾರೆ, ನಿಮ್ಗೆ ಹೆಂಗ್ ಕಾಣಿಸ್ತೀರ. ಸೊ ಅಲ್ಲಿ ನಮ್ಮ ಅಪ್ಪದು ಹೇರ್ದು ಏನೋ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ತಿನ್ನೋಣ ಅಂತ ಬಂದ್ವಿ. ಅರ್ಧ ಗಂಟೆ ಬೇಕಂತೆ ಅವ್ರಿಗೆ. ಅರ್ಧ ಗಂಟೆ ಆದಮೇಲೆ ತಿಂದ್ಬಿಟ್ಟು ಕಾಫಿ ಟೀ ಕುಡ್ಬಿಟ್ಟು ಮತ್ತೆ ಇನ್ನೊಂದು ಕಾಫಿ ಬೇಕು ಎನರ್ಜಿಗೆ ಅಂತ ನಾನು ಕುಡಿತಾ ಇದ್ದೀನಿ. ನೀವು ಯಾರು ಆ ಥರ ನಂತರ ಜಾಸ್ತಿ ಕಾಫಿ ಕುಡಿಬೇಡಿ. ಬನ್ನಿ ಹೋಗೋಣ. ಎಣ್ಣೆ ಮಾಸ್ಕ್ ಬನ್ ಮಸಾಲೆ ಪುರಿ ಕೊಡಿ ನಮ್ಗೆ. ಸೊ ನಮ್ಮ ಅಪ್ಪ ಅವ್ರು ಬಂದಿದ್ದಾರೆ ಇಲ್ಲಿ ನೋಡಿ. ಸ್ಟಾರ್ಟ್ ಆಗುತ್ತೆ ಈಗ ಪ್ರೊಸೀಜರ್. ನಮ್ಮ ಅಪ್ಪದು ರಿಯಾಕ್ಷನಿಗೆ ವೆಯ್ಟಿಂಗ್ ನಾನು. ಬಿಫೋರ್ ನಮ್ಮ ಅಪ್ಪ ನೋಡ್ಬಿಡಿ. ಬಿಫೋರ್ ನಮ್ಮ ಅಪ್ಪ ಹಿಂಗಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ನೋಡಿ ನಮ್ಮ ಅಪ್ಪನ. ಸೊ ಈಗ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ನಾವೆಲ್ಲ ಆಚೆ ಇರ್ತೀವಿ. ಬನ್ನಿ.
ಆಲ್ ದ ಬೆಸ್ಟ್ ಪಾಪ, ಹೀರೋ ಆಗಿ ಬನ್ನಿ. ಓ ಥ್ಯಾಂಕ್ ಯು ಏನು ರೇಂಜ್ ಆಗಿ ನೋಡಿಕ ನೋಡಿದ್ರಿ. ಓ ಆ್ಯಂಬುಲೆನ್ಸ್ಗೆ ಗೈಸ್, ನಾವು ಅಪ್ಪ ಫೇಸ್ ಮೇಲೆ ಸ್ಮೈಲೇ ಮುಗಿತಾ ಇಲ್ಲ ಗೈಸ್. ಹಾಂ, ಸ್ಮೈಲಿ ಜೊತೆನೇ ಇದ್ದಾರೆ ಆಗಿಂದು. ಇನ್ನು ಸೆಟ್ ಆಗಿಲ್ಲ, ಸೆಟ್ ಆದ್ಮೇಲೆ ತೋರಿಸ್ತೀನಿ ಪ್ರಾಪರ್ ಆಗಿ. ಗೈಸ್ ಫೈನಲಿ ನಮ್ಮ ಅಪ್ಪ ನೋಡಿ ಫುಲ್ ರೆಡಿ ಆಗಿದ್ದಾರೆ. ಹೆಂಗೆ ಅನಿಸ್ತಿದೆ? ಸೂಪರ್ ಕಣ್. ಈಗ ನಿಮ್ಮ ವೈಫ್ ರಿಯಾಕ್ಷನ್ ನೋಡೋಣ ಬನ್ನಿ ಹೋಗಿ. ಆಟಿಟ್ಯೂಡೇ ಚೇಂಜ್ ಆಗಿ ಹೊಸ ಅಪ್ಪನ ಕರ್ಕೊಂಡ್ಬಂದಿದ್ರು ಅಂತ ಹೇಳಿ. ಗೈಸ್, ನಮ್ಮ ಅಪ್ಪನಾದ್ರೆ ಈ ಲುಕ್ಕಲ್ಲಿ ಮದುವೆ ಕಾರ್ಡ್ ಕೊಡಕ್ಕೆ ಹೋದ್ರೆ ಮದುವೆ ನಿಮ್ದಾ ನಿಮ್ಮ ಮಗಂದ ಅಂತ ಕೇಳ್ತಾರೆ. ಗೈಸ್, ಹೀರೋ ಬನ್ನಿ ನಮ್ಮ ಅಮ್ಮಗೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಓನಾ ಈಗೆಲ್ಲ ಕೇಳ್ಕೊಳ್ಳಿ, ನಂಬರ್ ಇಸ್ಕೊಳ್ಳಿ, ಯಾವಾಗ ಬರ್ಬೇಕಲ್ಲ ನೋಡಿ. ಥ್ಯಾಂಕ್ ಯು ಮೇರೆ ಡ್ಯಾಡ್ ಕೋ ಅವ್ರಿಗೆ ಹೆಂಗೆ ಬಂದಿದ್ದೀವಿ. ಡಾಕ್ಟರ್ಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಬಿಫೋರ್ ನೋಡಿದ್ರಾ? ನೋಡ್ದೆ. ಈಗ ಆಫ್ಟರ್ ಬಿಫೋರ್ 5 ವರ್ಷ ಚಿಕ್ಕವನ್ ತರ ಹೌದು, ಚಿಕ್ಕವ್ರ ತರ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಚೆನ್ನಾಗಿ ಕಾಣ್ತಾ ಇದ್ದೀರಾ. ನಮ್ಮ ಮನೆಯವ್ರು ಚೆನ್ನಾಗಿ ಅರ್ಥ ಆಗ್ತಿಲ್ಲ. ಹಂಗೆ ಅಂತಾರೆ ಇವಾಗ ನೋಡಿ ಹೋದ್ಮೇಲೆ. ಸರ್ಪ್ರೈಸ್. ಹಾ, ಥ್ಯಾಂಕ್ ಯು ನೈಸ್ ಮೀಟಿಂಗ್ ಯು. ಸೇಮ್ ಹಿಯರ್. ಗೈಸ್, ಸೊ ಫೈನಲಿ ಕಾರ್ ಹತ್ತಿದ್ವಿ ವಾಪಸ್. ಈಗ ಹೊರಡೋ ಟೈಮ್ ಮನೆಗೆ. ಪಾಪ ಏನು ಅನಿಸ್ತಾ ಇದೆ? ನಿಮಗೇನು ಅನಿಸ್ತದೆ ಹೇಳ್ರು? ಅಲ್ಲ, ನಿಮ್ಗೇನು ಅನಿಸ್ತದೆ? ಖುಷಿ ಆಗ್ತಿದ್ಯಾ, ಬೇಜಾರಾಗ್ತಿದ್ಯಾ? ಇಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಹಾ, ನೀವು ಬೇಜಾರಿತ್ತಾ? ಬಹಳ ಫೀಲ್ ಮಾಡ್ಕೊಂತಿದ್ದೆ, ಹೇಳ್ಕೊಂತಾ ಇರ್ಲಿಲ್ಲ ಅಷ್ಟೇ. ಹಾ, ಸೊ ಏನೋ ಎಂತ ಕೂದಲು ಹೇರ್ಸಿದ್ದು ನಂದು, ಏನು ಹಿಂಗ್ ಮಾಡ್ಕೊಂಡೆ ಅಂತ. ಹಾ, ಈಗ ಸರಿ ಹೋಯ್ತು ನೋಡಿ. ನಿಮ್ಮ ಮಗ ನೀವು ಫೀಲ್ ಮಾಡ್ಕೊಂಡಿರೋದನ್ನ ಫೀಲ್ ಮಾಡಿ. ಅದಕ್ಕೆ ನಿನ್ ಬಹಳ ಫಾಸ್ಟ್ ಇದೆ, 6 ಸೆನ್ಸ್ ಬಹಳ ಫಾಸ್ಟ್ ಇದೆ. ಥ್ಯಾಂಕ್ ಯು ಪಪ್ಪ, ಥ್ಯಾಂಕ್ ಯು. ಎಲ್ಲಾರ್ದು 6 ಇದ್ರೆ ನಿನ್ 7 ಸೆನ್ಸ್. ಅಂಕಲ್ ದೀಪು 7 ಸೆನ್ಸ್ ಬಹಳ ಫಾಸ್ಟ್ ಇದೆ ನಿಮ್ಗೆ. ಸರಿಪ, ಆಯ್ತು. ಥ್ಯಾಂಕ್ ಯು ಖುಷಿ ಆಗುತ್ತೆ. ಥ್ಯಾಂಕ್ ಯು. ಬನ್ನಿ ಈಗ ಮಮ್ಮಿಗೆ ರಿಯಾಕ್ಷನ್, ಸಾಹಿಲ್ ಸೋನು ರಿಯಾಕ್ಷನ್, ರಾಣಿ ರಿಯಾಕ್ಷನ್ ನೋಡೋಣ. ಬನ್ನಿ, ಲೆಟ್ಸ್ ಗೋ. ರಾಣಿ ಅಂತಾಳೆ, ನನ್ ಕೂಲ್ ಕಿತ್ಕೊಂಡು ಹಚ್ಕೊಂಡ್ಬಿಟ್ಟಾಳೆ ನಿನ್ನ ಮಗ ಇನ್ನು ಅಂತ. ಹೋಗೋಣ. ಫೈನಲಿ ಮನೆ ವಾಪಸ್ ಹೊರಟಿದ್ದೀವಿ. ಟ್ರಾಫಿಕ್ ನೋಡಿ ಎಷ್ಟಿದೆ, ಎಲ್ಲ ಎನರ್ಜಿ ಎಲ್ಲ ಹೋಗ್ಬಿಡ್ತು. ಈಗ ನಮ್ಮ ಅಮ್ಮ ಅಕ್ಕ ತಮ್ಮ ರಿಯಾಕ್ಷನ್ ನೋಡೋಣ ಅಂತ ಹೋಗ್ತಾ ಇದೀವಿ ಎಕ್ಸೈಟೆಡ್ ಆಗಿ. ಬಟ್ ಟ್ರಾಫಿಕ್ ಮೂವೇ ಆಗ್ತಾ ಇದೆ. ಗಾಯ್ಸ್, ಫೈನಲಿ ಮನೆ ರೀಚ್ ಆಗಿದ್ದೀವಿ. ಇವಾಗ ರಿಯಾಕ್ಷನ್ ನೋಡೋ ಟೈಮ್. ಗಾಯ್ಸ್, ನಮ್ಮ ರಿಯಾಕ್ಷನ್ ಮೇನ್ ಇವಾಗ. ಬನ್ನಿ ನೋಡೋಣ. ಹಾಯ್ ರಿಯಾನಾ ಬಾನು, ವಾಟ್ ಈಸ್ ಅಪ್? ರಿಯಾನಾ ಅವರೇ, ನಿಮ್ಮ ಹಸ್ಬೆಂಡ್ ಬರ್ತಾ ಇದ್ದಾರೆ, ವೆಯ್ಟ್ ಮಾಡಿ ಸ್ವಲ್ಪ. ಇದೇನು ಇವತ್ತು ಫಾಗ್ ತುಂಬ್ಕೊಂಡ್ಬಿಡ್ತೆ ಗ್ಲಾಸಲ್ಲಿ. ಗೈಸ್, ಈಗ ನಮ್ಮ ಅಪ್ಪ ಬರ್ತಾರೆ. ಬನ್ನಿ, ಒಂದು ನಿಮಿಷ ಎದ್ದು ಬನ್ನಿ. ಗೈಸ್ ನೋಡಿ, ಇಲ್ಲೊಂದು ಕ್ಯಾಮ್ರಾ ಇಲ್ಲೊಂದು ಕ್ಯಾಮ್ರಾ ಇಟ್ಟಿದ್ದೀವಿ. ಅವ್ರ ರಿಯಾಕ್ಷನು ನಮ್ಮ ರಿಯಾಕ್ಷನ್ ಎರಡು ಕಾಣ್ಬೇಕಲ್ಲ. ಇಲ್ಲೇ ಲೆಫ್ಟಲ್ಲಿ ಇಲ್ಲೇ ಇರಿ. ಲೈಟಲ್ಲಿ ನೋಡಿ, ಲೈಟ್ಸ್ ಎಲ್ಲ ಆನ್ ಮಾಡಿ ಎಲ್ಲ ರೂಮ್ದಲ್ಲಿ. ಒಂದು ನಿಮಿಷ. ರಾಣಿ ಕನ್ನಡಿ ಬಿಟ್ಲ. ಬನ್ನಿ. ಯಾಕೆ ನೋಡ್ತಾ ಇದ್ದೀರಾ? ಹೊಸ ಗಂಡ, ನಿಮ್ಮ ಹೊಸ ಗಂಡ ಕಿತ್ಬಿಟ್ಟವ್ರ? ಕಿತ್ಬೋದಾ? ಹಾ, ಎಳಿರಿ, ಹೇಳ್ತೀನಿ ನೋಡೋಣ. ಜೋರಾಗಿ ಎಳಿರಿ, ಹಿಂಗೆ ಎಳಿರಿ, ಏನಾಗಲ್ಲ. ನೋವಾಗುತ್ತಪ್ಪ, ಕಣ್ಣು ಹೊಡಿತವ್ರು ಅವರು. ಎಳಿರಿ, ನೋವಾಗಲ್ಲ. ಯಾವತ್ತಾರು ಲೈಫಲ್ಲಿ ಅನ್ಕೊಂಡಿದ್ರಾ ನಿಮ್ಮ ಗಂಡನ ಕೂದಲು ಮತ್ತೆ ಹಿಂಗೆ ಮುಟ್ಬೋದು ಅಂತ? ಯಾವ್ದು ಅವ್ರ ಹೇರ್ ಸ್ಟೈಲು? ತೆಗಿರಿಪ್ಪ, ಹಿಂಗೆ ಬನ್ನಿ. ಈಗ ಸೋನು ರಿಯಾಕ್ಷನ್ ನೋಡೋಣ. ಬನ್ನಿ. ಸಾಹಿಲ್ ಹೀರೋ ಬೆಳಗ್ಗೆ ಹೇಳ್ತೀವಿ, ಕೊನೆ ಜೊತೆ ಅದು ನೋಡ್ಕೊಂಡ್ಬಿಡ್ತಿದ್ದಲ್ಲಪ್ಪ ನೀವು ಹೆಂಗಿದ್ರಿ ಅಂತ. ಹೆಂಗಿದ್ರು ಮತ್ತೆ ಇನ್ನು ತೋರಿಸಿ ಹೆಂಗಿದ್ರಿ ಮರ್ತೋಗ್ಬಿಟ್ಟ ಅಂತ. ಹಿಂದೆ ನಂದು ಕೂದಲು ಕಣ, ಒರಿಜಿನಲ್ ಐತಾ? ಫುಲ್ ಒರಿಜಿನಲ್ ಇದು. ಮುಟ್ಟಿಲ್ಲಿ ಓರ್ನಲ್ಲು ಏನು ಬಿಚ್ಚಕ್ಕಾಗಲ್ಲ. ಚೆನ್ನಾಗಿಲ್ವಾ?
ಸೂಪರ್ ಹೆಂಗ್ ಕಾಣ್ತವ್ರೆ ಸಕ್ಕತ್ತಾಗಿದೆ. ಬಾಚಂದ್ರ ಹೆಂಗಿದೆ ರಿಯಾಕ್ಷನ್? ಎಡ್ಸಾದ್ಮೇಲೆ ಹಂಗೆ ನಾರ್ಮಲ್ ಆಗಿ ಬರುತ್ತಾ? ಇನ್ನಿಷ್ಟೇ ಹಿಂಗೆ ಇರ್ತಾರೆ. ಏಯ್ ಹಿಂಗ್ ಓ ನಮ್ಮ ಅಮ್ಮಗೇನೋ ಹಿಂಗೆ ನೋಡಿ ಏನೋ ಡಿಫ್ರೆಂಟ್ ಆಗಿ ಕಾಣ್ತವ್ರೆ. ಫಿಕ್ಸ್ಡ್. ನಮ್ಮ ಅಕ್ಕ ರಿಯಾಕ್ಷನ್ ನೋಡೋಣ ಬನ್ನಿ ಈಗ. ಬಾ ಬೇಗ ಬಾ ಬೇಗ ಬಾ. ಏನ್ ಪಾಪ ರಿಯಲ್ ಹಾಕ್ಸ್ಕೊಂಡ್ರಾ? ಅದೇ ಸ್ಟೈಲ್ ಹಿಂಗೆ ಅಲ್ಲ ಚೆನ್ನಾಗಿಲ್ವಾ? ರಿಯಲ್ ಆಗಿ ಹಾಕ್ಸ್ಕೊಂಡ್ರಾ ಪಾಪ? ಬೆಳಗ್ಗಿನ- ಸಕ್ಕತ್ತಾಗಿ ಕಾಣಿಸ್ತೈತೆ. ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಅಲ್ಲ ಇದು ಹಿಂಗಡೆದು ಇದ್ ದಿವಸ ಹಿಂಗ್ ನೋಡಿ 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 ಗೊತ್ತಾಗ್ತಲ್ಲ. ಗುರ್ತೇನಿಲ್ಲ, ಬಟ್ ಮುಂದೆ ಒಂಥರ ಡಿಫ್ರೆಂಟ್ ಮಾಡ್ಕೊಳ್ಳೋದಿತ್ತಲ್ಲ ಅಂತ. ಅಲ್ಲ ಇನ್ನು ಹೆಂಗ್ ಬೇಕಾದ್ರೆ ತಲೆ ಬಾಚ್ಬೋದು. ಮೇಲೆ ಬಾಚಿ ಉದ್ದ ಕೂದಲು ಬಿಡ್ಬೋದು ಅವರು. ಹೌದಾ? ಇದು ಸ್ವಲ್ಪ ಅದಕ್ಕೆ ಇದಕ್ಕೆ ಕೊಟ್ಟಿರೋದು ಇದು ಪಂಗಿ ಅವರೇ ಕೊಟ್ಟಿರೋದು. ಇದು ಹಿಂದೆ ನೋಡಿ guys, ಇದು ಕಾಣುತ್ತೆ. ಇದು ಹಿಂದೆ ಹಿಂದೆ ಇದೆಯಲ್ಲ ಇದು ಏನು ಇದೆಲ್ಲ ನಮ್ದು ಪರ್ಮನೆಂಟ್ ಇದು. ಪರ್ಮನೆಂಟ್. ಪರ್ಮನೆಂಟ್ ಫಿಕ್ಸ್ ನಮ್ಮ ಅಪ್ಪಗೀಗ. ಹಾ ಏನ್ ಪಾಪ ಇದು ಅದೊಂದು ರೆಡಿ ಹೆಂಗಿದೆ? ಸೂಪರ್ ಸಗದಾಗಿದೆ. ಇನ್ನೊಂದು ಹೊಸ ಮಮ್ಮಿ ಬರ್ತಾರೆ. ಮಾತಾಡೋಣ ಬನ್ನಿ. ಹೊಸ ಮಮ್ಮಿ ಬರ್ತಾರೆ. ಬನ್ನಿ ಮಾತಾಡೋಣ ಬನ್ನಿ. ಗೈಸ್ ನಾನು ಆನ್ ದ ವೇ ಒಂಚೂರು ಬಿರಿಯಾನಿ ತಂದ್ಬಿಟ್ಟೆ ಎಲ್ರಿಗೂ. ನಮ್ಮ ಅಮ್ಮಗೆ ನಾನು ಡಿನ್ನರ್ ಕರ್ಕೊಂಡು ಹೋಗ್ತೀನಿ, ನಾನು ಪ್ರಾಮಿಸ್ ಮಾಡಿದ್ದೆ, ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಅದಕ್ಕೆ ಆನ್ ದ ವೇ ಆನ್ಲೈನ್ ತಂದ್ಬಿಟ್ಟೆ, ಆನ್ ದ ವೇ ತಂದ್ಬಿಟ್ಟೆ. ಆಮೇಲೆ ಯಾವತ್ತಾರು ನಾಳೆ ನಲ್ಲಿದ್ದಂಗೆ ಹೋಗೋಣ ಡಿನ್ನರ್ಗೆ. ತುಂಬ ದಿನ ಆಯ್ತು ನಾವು ಫ್ಯಾಮಿಲಿ ಡಿನ್ನರ್ಗೆ ಹೋಗಿ ಅಂತ. ನಿಜ ಚೆನ್ನಾಗಿದೆ. ಚೆನ್ನಾಗಿದೆ. ನಂಗೆ ಎಲ್ಲಿ ಬಂದ್ಬಿಡುತ್ತೋ ಅಂತ ಅವಾಗಿಂದ ಒಂಥರ ಚೆನ್ನಾಗಿದೆ ಪಾಪ. ಆದ್ರೆ ಏನಂದ್ರೆ ನೀವು ತುಂಬಾ ದಿವಸ ಹಿಂಗ್ ನೋಡಿ ನೋಡಿ ಸಡನ್ ಆಗಿ ಹಂಗ ಅನಿಸ್ತಿದೆ. ಚೆನ್ನಾಗಿದೆ. ಬೇರೆಯವ್ರು ನೋಡಿದ್ರೆ ಏನಂತ ಅದು ಹೊಸೊಬ್ರು ನೋಡಿದ್ರೆ ಇವಾಗ ಓ ಇವ್ರು ಇರೋದೇ ಹಿಂಗೆ ಅನ್ಕೋತಾರೆ. ಏನೋ ಬನ್ನು ಹೆಂಗ ಅನಿಸ್ತಿದೆ ನಿಮ್ ಗಂಡ ಹೆಂಗಾಗಿರೋದು ನೋಡಿ. ಮೊದ್ಲ ಚೆನ್ನಾಗಿದ್ರು ಮೊದ್ಲೇ ಚೆನ್ನಾಗಿತ್ತು. ಏನ ಯಾರ ಕಾಣ್ತಾರೆ. ರಾತ್ರಿ ನಾ ಅಪ್ಪ ಸಡನ್ ಆಗಿ ಮುಂದಕ್ಕಿದ್ದೆ ಬಂದ್ಬಿಟ್ರೆ ಏ ಕಳ್ಳ 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 ನೋಡ್ಬೇಕಂತ ಈಗ. ಬಿಕಾಸ್ ನಾ ಅಪ್ಪನ ಗುರ್ತಿಡಿಯೋದು ಕಷ್ಟ ಆಗುತ್ತೆ. ತುಂಬಾ ದಿವಸ ಆದ್ಮೇಲೆ ನೋಡಿರ್ತಾರಲ್ಲ. ನೋಡಿ ಮುದ್ಲೆನೆ ಚೆನ್ನಾಗಿದ್ರಿ ಅಂತ ಅಪ್ಪ ಸಖತ್ತಾಗಿದೆ ಬಿಡಿಪ್ಪ, ನೀವು ಟೆನ್ಷನ್ ಆಗ್ಬಿಡಿ. ಸೂಪರ್ ಆಗಿದೆ. ನಿಜಗಳು ಸ್ಟೈಲ್ ಏನ್ ಪಾಪ ಹೊಸ ಹೇರ್ ಸ್ಟೈಲ್, ಹೊಸ ಐಫೋನ್. ಇನ್ನು ಏನ್ ಸಮಾಚಾರ? ಮದುವೆ ಆಗ್ಬಿಡಿ ಇನ್ನೊಂದು ಹೊಸ ಮದುವೆ ಆಗ್ಬೇಕು. ನಿಮ್ಮ ಅಮ್ಮಂಗೆ ರೆಡಿ ಮಾಡ್ಬೇಕು ಇವಾಗ, ಸಣ್ಣ ಮಾಡ್ಬೇಕು ಇವಾಗ. ಚಾನ್ಸ್ ಇಲ್ಲ. ಯಾಕಪ್ಪ ಚೆನ್ನಾಗಿದ್ದಾರಲ್ಲ. ನೀವೇ ಜಾಸ್ತಿ ದಪ್ಪ ಆಗ್ಬಿಡಿ, ಅವ್ರು ಸಣ್ಣ ಆಗಲ್ಲ. ಸಣ್ಣ ಆಗ್ತಾರೆ. ಈಗ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆಯಿಂದ. ಸ್ಟೈಲ್ ಹೆಂಗಿದೆ ಹೆಂಗಿದೆ ಸಾಕಾಗಿದೆ ಅಲ್ಲ? ಚೆನ್ನಾಗಿ ಕಾಣಿಸ್ತಾ ನಿಂದು ನಂದು ಅದೇ ಫ್ಯೂಚರ್. ನಿಜ ಅದೇ. ನಾನ್ ನೀನು ಹೋಗಿ ಮಾಡ್ಕೊಂಡ್ ಬರ್ಬೇಕು. ಅಲ್ಲ ಫ್ಯಾಮಿಲಿ ಎಲ್ಲ ಮಾಡಿಸಿ ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ ಕೇಳು. ಸಾಯಿಲ್ ಬಿಯರ್ಡ್ ಬೇಡ, ಬೇಡಲ್ಲ ಮಾಡ್ಸೋದು. ಕರೆಕ್ಟ್ ಆಗಿದೆ. ನ್ಯಾಚುರಲ್ ಸಾಕಾಗಿದೆ. ನೀವು ಬಿಯರ್ಡ್ ನಿಮ್ಗೂ ಬಿಯರ್ಡ್ ಮಾಡಿಸ್ಬಿಡ್ತಿದ್ನಲ್ಲಪ್ಪ. ನೋಡೋಣ ಬಿಯರ್ಡ್ ಬಿಡಿ ಸರಿ ಹೆಂಗಿರುತ್ತೆ ಅಂತ. ಫುಲ್ ಬಿಡಿ ನೋಡೋಣ ಗೈಸ್. ನಾ ಅಪ್ಪ ಬಿಯರ್ಡ್ ಬಿಟ್ರೆ ಹೆಂಗಿರುತ್ತೆ ನೋಡೋಣ ಗೈಸ್. ಬರಲ್ಲ ಕಣ ನನಗೆ ಇಷ್ಟೇ ಇದೆ ಜಾಸ್ತಿ. ನನ್ನಷ್ಟ ನನಗೆ ಫುಲ್ ಬರುತ್ತೆ. ನಿನಗೆ ಬರುತ್ತೆ ಕಣ, ನೀನು ಚಿಕ್ಕನಿದ್ದಂಗೆ ನೀನು ಮಾಡಿಸಿದ್ಯಾ ಅದು ಅವಾಗೆಲ್ಲ ಹೋಗಿ ಏನೇನು ಮಾಡಿಸಿದ್ಯಾ ನಂತರ. ಸರಿ ಆಯ್ತು ಬನ್ನಿ ಹೋಗಿ ರೆಸ್ಟ್ ಮಾಡಿ. ಬಾಯ್, ಕಂಗ್ರ್ಯಾಚುಲೇಷನ್ಸ್. ಏಯ್ ಥ್ಯಾಂಕ್ಸ್ ಕಣ, ಕಂಗ್ರ್ಯಾಚುಲೇಷನ್ಸ್. 20 years ಬ್ಯಾಕ್ ಬಂದಿದ್ದೀನಿ ಅಂತ ಯಾರೋ ಅಂದಿದ್ದು. ಸಣ್ಣಾಗಿ ಇವಾಗ ಅದೇ ಇದು ಮಾಡಿ ನಿಮ್ಮ ಜೊತೆಗೆ ಬರ್ತೀನಿ ನಾನು. ಕಟಿಂಗ್ ಮಾಡಿಸೋದು ಮಾಡಿಸ್ಬೋದಾ ಹಿಂಗೆ? ಕಟಿಂಗ್ ಮಾಡಿದ್ದೆ ಇವಾಗ. ಇವಾಗ ಗ್ರೋತ್ ಆಗುತ್ತೆ, ರೀಗ್ರೋತ್ ಆಗುತ್ತೆ ಅದ್ ಮತ್ತೆ. ಈ ಕಡೆಲ್ಲ ಗೊತ್ತಾಗುತ್ತೆ ನಮ್ದು. ಇದು ಒಂದು ಸೆಂಟರ್ ಇರೋದು ಹಂಗೆ ಇರ್ತದೆ. ಸರಿ ಸರಿ ಓಕೆ, ಕಂಗ್ರ್ಯಾಚುಲೇಷನ್ಸ್. ಸ್ವಲ್ಪ ಕೇರ್ ಮಾಡಿ. ಓಕೆ ಓಕೆ. ಏನು ನೀವ್ ಕೇಳಿ, ನಾನು ಕೇಳಿದ್ರೆ ಗಮ್ ಗಮ್ ಇಬ್ರು ಅಟ್ಯಾಚ್ ಮಾತಾಡ್ತಾವ್ರೆ ಗಾಯ್ಸ್. ನೋಡಿ ಗಾಯ್ಸ್, ನೋಡಿ ಹೊಸ ಹೇರ್ ಸ್ಟೈಲ್ ಮಾಡ್ಕೊಂಡ್ ಬಂದ ತಕ್ಷಣ ನಮ್ಮ ಅಮ್ಮನ ಅಪ್ಪನ ಹತ್ರ ಮಾತಾಡ್ತಾವ್ರೆ. ರಾಣಿ ರಾಣಿ ಕಣ್ಣಿಡ್ತಿದ್ಯಾ ರಾಣಿ? ರಾಣಿ ಹತ್ರ ಮಾತಾಡಿ. ಓ ಪರವಾಗಿಲ್ಲ, ಗುರ್ತಿಡಿತಾವ. ಗುರ್ತು ಸಿಕ್ತಾ? ಸ್ಮೆಲ್ಲಲ್ಲಿ ಗುರ್ತು ಹಿಡಿತಾರ ಅವ್ರು ಅಲ್ವಾ? ಏನ್ ತಿಂದೆ? ಬಾ
ಇಷ್ಟು ನೋಡಿ ಇಷ್ಟು ಊಟ ಆಗಿದ್ದೀನಿ ಎಲ್ರಿಗೂ ತಿಂದ್ಬಿಟ್ಟು ಮಲ್ಗೋದಷ್ಟೇ. ನನ್ನ ಮನ ಹಾದಿ ತಪ್ಪೋ ಅಪಾಯ ಕಾದಿದೆ.